2025ರಲ್ಲಿ ಸ್ಯಾಂಡಲ್ವುಡ್ಗೆ ತಕ್ಕ ಮಟ್ಟಿಗಿನ ಯಶಸ್ಸು ಸಿಕ್ಕಿತ್ತು. ಈ ವರ್ಷ ಸುಮಾರು 200 ಚಿತ್ರಗಳು ರಿಲೀಸ್ ಆದ್ರೆ ಕೇವಲ 2 ಸಿನಿಮಾಗಳು ಮಾತ್ರ 100 ಕೋಟಿಯ ಗಡಿಯನ್ನ ದಾಟಿರುತ್ತೆ. ಇನ್ನು ಇದೇ ವರ್ಷ ರಿಲೀಸ್ ಆಗಬೇಕಾಗಿದ್ದಂತ ಸಾಕಷ್ಟು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗೋದಕ್ಕೆ ರೆಡಿ ಆಗಿವೆ. ಇವುಗಳ ಜೊತೆಗೆ 2026 ಅಲ್ಲಿ ರಿಲೀಸ್ ಆಗ್ತಿರುವಂತ ಬಹುನಿರೀಕ್ಷೆಯ ಸಿನಿಮಾಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಈ ವರ್ಷ ಮೊದಲು ರಿಲೀಸ್ ಆಗ್ತಿರುವಂತ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅಂದ್ರೆ ದುನಿಯಾ ವಿಜಯ್ ಅವರ ಲ್ಯಾಂಡ್ ಲಾರ್ಡ್ ಸಿನಿಮಾ. ಈ ಸಿನಿಮಾನ ಜಡೇಶ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರು ಈ ಹಿಂದೆ ಪ್ರಜ್ವಲ್ ದೇವರಾಜ್ ಅವರ ಜೆಂಟಲ್ಮನ್ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಕಾಟೇರ ಸಿನಿಮಾಗೆ ಕಥೆಯನ್ನ ಇವರೇ ಕೊಟ್ಟಿರ್ತಾರೆ. ಇವ್ರು ಡೈರೆಕ್ಟ್ ಮಾಡ್ತಿರೋದ್ರಿಂದ ಈ ಸಿನಿಮಾದ ಮೇಲೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ಸ್ ಕ್ರಿಯೇಟ್ ಆಗಿದೆ. ಅದರಲ್ಲೂ ಇತ್ತೀಚೆಗೆ ಬಂದಂತ ರಾಜ್ ಬಿ ಶೆಟ್ಟಿ ಅವರ ಟೀಸರ್ ಕೂಡ ಚೆನ್ನಾಗಿತ್ತು. ಈ ಸಿನಿಮಾದಲ್ಲಿ ಬಹುದೊಡ್ಡ ತಾರಾಗಣವೇ ಇದ್ದು ದುನಿಯಾ ವಿಜಯ್, ರಾಜ್ ಬಿ ಶೆಟ್ಟಿ, ರಚಿತಾ ರಾಮ್, ರಾಕೇಶ್ ಅಡಿಗ, ದುನಿಯಾ ವಿಜಯ್ ಅವರ ಮಗಳು ರಿತನ್ಯಾ, ಭಾವನಾ ರಾವ್ ಹೀಗೆ ಹಲವು ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿರ್ತಾರೆ. ಈ ಸಿನಿಮಾಗೆ ಅಜನೀಶ್ ಅವರು ಮ್ಯೂಸಿಕ್ ಕೊಟ್ಟಿರ್ತಾರೆ. ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿರೋ ಹಾಗೆ ಇದೇ ತಿಂಗಳ 23ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಇನ್ನು ಮುಂದಿನ ತಿಂಗಳು ರಾಜ್ ಬಿ ಶೆಟ್ಟಿ ಅವರ ರಕ್ಕಸಪುರದೋಳ್ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾನ ಜೋಗಿ ಪ್ರೇಮ್ ಅವರ ಶಿಷ್ಯ ರವಿ ಸಾರಂಗ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ವಿಶೇಷ ಏನಂದ್ರೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿರೋದು ಸ್ಟಂಟ್ ಮಾಸ್ಟರ್ ರವಿ ವರ್ಮಾ ಅವರು. ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ. ಈ ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಇರುತ್ತೆ. ಚಿತ್ರತಂಡ ಅಫಿಷಿಯಲ್ ಆಗಿ ಹೇಳ್ಕೊಂಡಿರೋ ಹಾಗೆ ಮುಂದಿನ ತಿಂಗಳು 6ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಅದರ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ತಿಂಗಳಲ್ಲಿ ದೊಡ್ಡ ಸುನಾಮಿನೇ ಬರ್ತಿದೆ. ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ರಂದು ರಿಲೀಸ್ ಆಗ್ತಿದೆ. ಕಳೆದ ವರ್ಷವೇ ರಿಲೀಸ್ ಆಗ್ಬೇಕಾಗಿದ್ದಂತ ಈ ಸಿನಿಮಾ ಅಂತೂ ಇಂತೂ ಈ ವರ್ಷ ರಿಲೀಸ್ ಗೆ ರೆಡಿ ಆಗಿದೆ. KGF ಸಿನಿಮಾದ ನಂತರ ಯಶ್ ಅವರಿಂದ ಬರ್ತಿರುವಂತ ಸಿನಿಮಾ ಆಗಿರೋದ್ರಿಂದ ಈ ಸಿನಿಮಾದ ಮೇಲೆ ಇಂಡಿಯಾ ವೈಡ್ ಎಕ್ಸ್ಪೆಕ್ಟೇಷನ್ಸ್ ಇದೆ. ಈ ಸಿನಿಮಾನ ಮಲಯಾಳಂನ ಗೀತು ಮೋಹನ್ ದಾಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ನಿರ್ದೇಶಕಿ ಹೆಚ್ಚಾಗಿ ಆರ್ಟ್ ಸಿನಿಮಾಗಳನ್ನೇ ಡೈರೆಕ್ಟ್ ಮಾಡಿದ್ದಾರೆ. ಆದ್ರೆ ಚಿಂತೆ ಬೇಡ, ಇವರಿಗೆ ಮಾಸ್ ಟಚ್ ಕೂಡ ಇದೆ ಅಂತ. ಅದರಲ್ಲೂ ಯಶ್ ಅವರು ಈ ಸಿನಿಮಾಗೆ ಒನ್ ಆಫ್ ದ ರೈಟರ್ ಆಗಿ ಕೂಡ ಕೆಲಸ ಮಾಡಿದ್ದಾರೆ. ಅದರಿಂದ ಮಾಸ್ ಆಡಿಯನ್ಸ್ ಗೆ ಈ ಸಿನಿಮಾ ಇಷ್ಟ ಆಗೋ ಸಾಧ್ಯತೆಗಳಿವೆ. ಈ ಸಿನಿಮಾಗೆ ಹೆಸರಾಂತ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ನಮ್ಮ ರವಿ ಬಸ್ರೂರ್ ಅವರು ಮ್ಯೂಸಿಕ್ ಕೊಟ್ಟಿರ್ತಾರೆ. ಸಿನಿಮಾದಲ್ಲಿ ಯಶ್ ಅವರ ಜೊತೆಗೆ ನಯನತಾರಾ, ಕಿಯಾರಾ ಅಡ್ವಾಣಿ, ರುಕ್ಮಿಣಿ ವಸಂತ್ ಹೀಗೆ ಹಲವು ಹೆಸರಾಂತ ಕಲಾವಿದರು ಈ ಸಿನಿಮಾದಲ್ಲಿ ನಟಿಸಿದ್ದಾರೆ. ಈ ಚಿತ್ರವನ್ನ KVN ಪ್ರೊಡಕ್ಷನ್ ಜೊತೆಗೆ ಯಶ್ ಅವರು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ವರ್ಷ ರಿಲೀಸ್ ಆಗ್ತಿರುವಂತ ಸಿನಿಮಾಗಳಲ್ಲಿ 1000 ಕೋಟಿ ದಾಟುವ ತಾಕತ್ತಿರುವಂತ ಏಕೈಕ ಸಿನಿಮಾ ಅಂದ್ರೆ ಇದೊಂದೇ. ಜೋಗಿ ಪ್ರೇಮ್ ಅವರು ಡೈರೆಕ್ಟ್ ಮಾಡಿ ಧ್ರುವ ಸರ್ಜಾ ಅವರು ಆಕ್ಟ್ ಮಾಡಿರುವಂತ ಸಿನಿಮಾ KD 2024 ಅಲ್ಲಿ ರಿಲೀಸ್ ಆಗ್ಬೇಕಾಗಿದ್ದಂತ ಈ ಸಿನಿಮಾ ತನ್ನ ರಿಲೀಸ್ ಡೇಟ್ ಅನ್ನ ಮುಂದಕ್ಕೆ ಹಾಕ್ತಾನೆ ಹೋಗ್ತಿದೆ. ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡದೇ ಇದ್ರು ಕೂಡ ಈ ಸಿನಿಮಾ ಏಪ್ರಿಲ್ ತಿಂಗಳಲ್ಲಿ ರಿಲೀಸ್ ಆಗುವ ಸಾಧ್ಯತೆಗಳು ಇವೆ ಅಂತೆ. ಟಾಕ್ಸಿಕ್ ಸಿನಿಮಾದಂತೆ ಈ ಸಿನಿಮಾ ಕೂಡ ಪೀರಿಯಾಡಿಕ್ ಗ್ಯಾಂಗ್ಸ್ಟರ್ ಸಿನಿಮಾ ಆಗಿದ್ದು ಚಿತ್ರದಲ್ಲಿ ದೊಡ್ಡ ತಾರಾಗಣವೇ ಇದೆ. ಧ್ರುವ ಸರ್ಜಾ ಅವರನ್ನು ಸೇರಿ ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್, ರಮೇಶ್ ಅರವಿಂದ್, ಇತ್ತೀಚೆಗೆ ಬಂದ ಸುದ್ದಿ ಪ್ರಕಾರ ಕಿಚ್ಚ ಸುದೀಪ್ ಅವರು ಕೂಡ ಒಂದು ಪ್ರಾಮಿನೆಂಟ್ ರೋಲ್ ಅಲ್ಲಿ ಆಕ್ಟ್ ಮಾಡಿದಾರಂತೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಸಾಂಗ್ಸ್ ಕೂಡ ದೊಡ್ಡ ಹಿಟ್ ಆಗಿದೆ. ಟೀಸರ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ. ಇನ್ನು ಧ್ರುವ ಸರ್ಜಾ ಅವರು ಕೆರೆಬೇಟೆ ಸಿನಿಮಾದ ನಿರ್ದೇಶಕನಾದ ರಾಜ್ಗುರು ಅವರ ಡೈರೆಕ್ಷನ್ ಅಲ್ಲೂ ಕೂಡ ಒಂದು ಸಿನಿಮಾನ ಮಾಡ್ತಿದ್ದಾರೆ. ಈ ಸಿನಿಮಾಗೆ ಕ್ರಿಮಿನಲ್ ಅಂತ ಹೆಸರಿಟ್ಟಿದ್ದು ಇದೇ ವರ್ಷ ರಿಲೀಸ್ ಆಗುವಂತ ಸಾಧ್ಯತೆಗಳಿವೆ. ಈಗಾಗಲೇ ಧ್ರುವ ಸರ್ಜಾ ಅವರು ಕೂಡ ಇನ್ನು ಮುಂದೆ ವರ್ಷಕ್ಕೆ 2 ಸಿನಿಮಾಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು. ಇದೊಂದು ನೈಜ ಘಟನೆಯನ್ನ ಆಧರಿಸಿದ ಸಿನಿಮಾ ಆಗಿದ್ದು ಉತ್ತರ ಕರ್ನಾಟಕ ಮೂಲದ ಕಥೆಯನ್ನ ಹೊಂದಿರುತ್ತೆ. ಕಿಚ್ಚ ಸುದೀಪ್ ಅವರು ಒಂದು ರಾಮ್ ಕಾಮ್ ಸಿನಿಮಾದಲ್ಲಿ ನಟಿಸ್ತಿದ್ದೀನಿ ಅಂತ ರೀಸೆಂಟ್ ಆಗಿ ಒಂದು ಇಂಟರ್ವ್ಯೂ ನಲ್ಲಿ ಹೇಳ್ಕೊಂಡಿದ್ರು. ಈ ಸಿನಿಮಾನ ತೆಲುಗು ಡೈರೆಕ್ಟರ್ ಸುಕುಮಾರ್ ಅವರ ಬಳಗದಲ್ಲಿ ಗುರುತಿಸಿಕೊಂಡಿರುವಂತ ಒಬ್ಬ ಡೆಬ್ಯೂಟೆಂಟ್ ಡೈರೆಕ್ಟರ್ ಡೈರೆಕ್ಟ್ ಮಾಡ್ತಿದ್ದಾನೆ. ವಿಶೇಷ ಏನಂದ್ರೆ ಸುಕುಮಾರ್ ಅವರೇ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದಾರಂತೆ. ಈ ಸುದ್ದಿ ಸ್ಯಾಂಡಲ್ವುಡ್ ಹಾಗೂ ಟಾಲಿವುಡ್ ಅಲ್ಲಿ ಜೋರಾಗಿ ಸದ್ದು ಮಾಡ್ತಿದೆ. ಈ ವರ್ಷ ಮೊದಲು ರಿಲೀಸ್ ಆಗುವಂತ ಸುದೀಪ್ ಅವರ ಸಿನಿಮಾ ಇದು. ಬಹಳ ದಿನಗಳ ಹಿಂದೆನೆ ಅನೌನ್ಸ್ ಆಗಿದ್ದಂತ BRB ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಸುದೀಪ್ ಅವರು ಹೇಳ್ಕೊಂಡಿದ್ದಾರೆ. ಬಹುಕೋಟಿ ಬಜೆಟ್ ಅಲ್ಲಿ ತಯಾರಾಗ್ತಿರುವಂತ ಈ ಸಿನಿಮಾನ ರಂಗಿತರಂಗ ಹಾಗೂ ವಿಕ್ರಾಂತ್ ರೋಣ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಅನೂಪ್ ಭಂಡಾರಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಈ ವರ್ಷ ಕನ್ನಡದಿಂದ ಬರ್ತಿರುವಂತ ಮತ್ತೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಇದು. ಬಹಳ ದಿನಗಳಿಂದ ಥ್ರಿಲ್ಲರ್ ಸಿನಿಮಾದಲ್ಲಿ ನಟಿಸಬೇಕೆಂಬ ಗಣೇಶ್ ಅವರ ಆಸೆಯನ್ನ ಪಿನಾಕ ಸಿನಿಮಾದ ಮೂಲಕ ಈಡೇರಿಸಿಕೊಂಡಿದ್ದಾರೆ. ಈ ಸಿನಿಮಾನ ತೆಲುಗಿನ ಪ್ರಖ್ಯಾತ ನಿರ್ಮಾಣ ಸಂಸ್ಥೆ ಪೀಪಲ್ ಮೀಡಿಯಾ ಫ್ಯಾಕ್ಟರಿ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತಹ ಸಿನಿಮಾದ ಪೋಸ್ಟರ್ಸ್ ಕೂಡ ಇಂಟ್ರೆಸ್ಟಿಂಗ್ ಆಗೇ ಇದೆ. ಈ ಸಿನಿಮಾನ ಕೊರಿಯೋಗ್ರಾಫರ್ ಧನಂಜಯ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಗಣೇಶ್ ಅವರ ಕೃಷ್ಣಂ ಪ್ರಣಯ ಸಖಿ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶ್ರೀನಿವಾಸ್ ರಾಜು ಅವರ ಡೈರೆಕ್ಷನ್ ಅಲ್ಲೂ ಕೂಡ ಗಣೇಶ್ ಅವರು ಒಂದು ಸಿನಿಮಾ ಮಾಡ್ತಿದಾರಂತೆ. ಹೆಸರಿಡದ ಈ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುವ ಸಾಧ್ಯತೆ ಇದೆ. ಕಳೆದ ವರ್ಷವೇ ರಿಲೀಸ್ ಆಗ್ಬೇಕಾಗಿದ್ದಂತ ಗಣೇಶ್ ಅವರ ಯುವರ್ ಸಿನ್ಸಿಯರ್ಲಿ ರಾಮ್ ಸಿನಿಮಾ ಕೂಡ ಈ ವರ್ಷನೇ ರಿಲೀಸ್ ಆಗ್ತಿದೆ. ಪ್ರೊಡ್ಯೂಸರ್ ಟರ್ನ್ ಡೈರೆಕ್ಟರ್ ವಿಖ್ಯಾತ್ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಕೂಡ ಚೆನ್ನಾಗೇ ಇದೆ. ಇನ್ನು ನಮ್ಮ ಶಿವಣ್ಣ ಅವರ ಸಾಕಷ್ಟು ಸಿನಿಮಾಗಳು ಈ ವರ್ಷ ರಿಲೀಸ್ ಆಗ್ತಿವೆ. ಅವುಗಳಲ್ಲಿ ಪ್ರಮುಖವಾಗಿ ಗೋಸ್ಟ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶ್ರೀನಿ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ A for Anand
ನನ್ನದ್. ಇದನ್ನ ಸ್ವತಃ ಶಿವಣ್ಣ ಅವರೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಹಾಗೆ ಶಿವಣ್ಣ ಅವರ ಡ್ಯಾಡ್ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ಶಿವಣ್ಣ ಅವರು ಈ ಸಿನಿಮಾದಲ್ಲಿ ಒಬ್ಬ ಡಾಕ್ಟರ್ ಪಾತ್ರದಲ್ಲಿ ನಟಿಸಿದಾರಂತೆ. ಈ ಸಿನಿಮಾನ ತೆಲುಗು ನಿರ್ದೇಶಕ ಅನಿ ಕನ್ನೆಗಂಟಿ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಕನ್ನಡದ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಿರುವಂತ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ಚಿತ್ರದಲ್ಲಿ ಶಿವಣ್ಣ ಹಾಗೂ ಧನಂಜಯ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡಿರ್ತಾರೆ. ರೆಟ್ರೋ ಸ್ಟೈಲ್ ಟೈಟಲ್ ನ ಇಟ್ಕೊಂಡು ಬರ್ತಿರುವಂತ ಈ ಸಿನಿಮಾದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿವೆ. ಸಿನಿಮಾದ ಕಥೆ 70s ಅಲ್ಲಿ ನಡೆಯುತ್ತಂತೆ. ನಾನು ಪರ್ಸನಲಿ ಈ ವರ್ಷ ಕಾಯ್ತಿರುವಂತ ಸಿನಿಮಾಗಳಲ್ಲಿ ಈ ಸಿನಿಮಾ ಕೂಡ ಒಂದು. ಶಿವಣ್ಣ ಹಾಗೂ ಧನಂಜಯ ಅಭಿನಯದ ಮತ್ತೊಂದು ಸಿನಿಮಾ ಉತ್ತರಾಖಂಡ. ಕಳೆದ ವರ್ಷವೇ ರಿಲೀಸ್ ಆಗಬೇಕಾಗಿದ್ದಂತ ಈ ಸಿನಿಮಾ ಕಾರಣಾಂತರಗಳಿಂದ ಮುಂದೂಡಲ್ಪಟ್ಟಿತ್ತು. ರತ್ನನ್ ಪ್ರಪಂಚ ಮೂವಿಯನ್ನ ಡೈರೆಕ್ಟ್ ಮಾಡಿದಂತ ರೋಹಿತ್ ಪಡಕೆ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡಿರ್ತಾರೆ. ಚಿತ್ರತಂಡ ಆದಷ್ಟು ಬೇಗ ಈ ಸಿನಿಮಾನ ಕಂಪ್ಲೀಟ್ ಮಾಡಿ ರಿಲೀಸ್ ಕೂಡ ಮಾಡ್ಲಿ ಅಂತ ಕೇಳ್ಕೊತೇನೆ. ಧನಂಜಯ ಅವರು ಆಕ್ಟ್ ಮಾಡಿ ಡೇರ್ ಡೆವಿಲ್ ಮುಸ್ತಾಫಾದಂತ ಸದಭಿರುಚಿಯ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶಶಾಂಕ್ ಸೋಗಲ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ಜಿಂಗೋ. ಬಹಳ ಹಿಂದೆನೆ ಅನೌನ್ಸ್ ಆಗಿದ್ದಂತ ಈ ಸಿನಿಮಾ ಕಳೆದ ವರ್ಷವೇ ರಿಲೀಸ್ ಆಗಬೇಕಾಗಿತ್ತು. ಮೇಲ್ನೋಟಕ್ಕೆ ಇದೊಂದು ಪೊಲಿಟಿಕಲ್ ಅಜೆಂಡಾ ಹೊಂದಿರುವಂತ ಕ್ರಾಂತಿಕಾರಿ ಸಿನಿಮಾದ ತರ ಕಾಣುತ್ತೆ. ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಕೂಡ ಇಂಟ್ರೆಸ್ಟಿಂಗ್ ಆಗಿದೆ. ನೋಡೋಣ ಯಾವಾಗ ಈ ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ. ಬಡವ ರಾಸ್ಕಲ್ ಸಿನಿಮಾ ತಂಡದಿಂದ ಬರ್ತಿರುವಂತ ಮತ್ತೊಂದು ಸಿನಿಮಾ ಅಣ್ಣ ಫ್ರಮ್ ಮೆಕ್ಸಿಕೋ. ಧನಂಜಯ ಅವರ ಈ ವರ್ಷ ರಿಲೀಸ್ ಆಗ್ತಿರುವಂತ ಮತ್ತೊಂದು ಸಿನಿಮಾ ಇದು. ಬಡವ ರಾಸ್ಕಲ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶಂಕರ್ ಗುರು ಅವರು ಈ ಸಿನಿಮಾನ ಕೂಡ ಡೈರೆಕ್ಟ್ ಮಾಡ್ತಿದ್ದಾರೆ. ಆ ಸಿನಿಮಾದಂತೆ ಈ ಸಿನಿಮಾ ಕೂಡ ಸಕ್ಸಸ್ಫುಲ್ ಆಗುತ್ತಾ ನೋಡೋಣ. ಧನಂಜಯ ಅವರ ಈ ವರ್ಷ ರಿಲೀಸ್ ಆಗುವಂತ ಸಿನಿಮಾಗಳ ಸಾಲಿಗೆ ಸೇರುವ ಮತ್ತೊಂದು ಸಿನಿಮಾ ಹಲಗಲಿ. ಸ್ವತಂತ್ರ ಪೂರ್ವದಲ್ಲಿ ಹಲಗಲಿ ಅನ್ನೋ ಪ್ರಾಂತ್ಯದಲ್ಲಿ ಬೇಡರು ಬ್ರಿಟಿಷರ ವಿರುದ್ಧ ಹೋರಾಡಿದಂತ ವೀರಗಾಥೆಯನ್ನ ಹೊಂದಿರುವಂತ ಸಿನಿಮಾ ಇದು. ಬಿಗ್ ಬಜೆಟ್ ಅಲ್ಲಿ ತಯಾರಾಗ್ತಿರುವಂತ ಈ ಸಿನಿಮಾನ ಪ್ಯಾನ್ ಇಂಡಿಯಾ ರಿಲೀಸ್ ಮಾಡುವಂತ ಪ್ಲಾನ್ ಅನ್ನ ಹೊಂದಿದೆ ಈ ಸಿನಿಮಾ ತಂಡ. ಈಗಾಗಲೇ ರಿಲೀಸ್ ಮಾಡಿರುವಂತ ಟೀಸರ್ ಕೂಡ ಅದ್ಭುತವಾಗಿದೆ. ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾನ ಡೈರೆಕ್ಟ್ ಮಾಡಬೇಕಾಗಿದ್ದಂತ ಪುನೀತ್ ರುದ್ರನಾಗ್ ಅವರು ಡೈರೆಕ್ಟ್ ಮಾಡ್ತಿರುವಂತ ಸಿನಿಮಾ ಉಗ್ರಾಯುಧಂ. ಈ ಸಿನಿಮಾದಲ್ಲಿ ಶ್ರೀಮುರಳಿ ಅವರು ಹೀರೋ ಆಗಿ ನಟಿಸ್ತಿದ್ದಾರೆ. ಪುನೀತ್ ರುದ್ರನಾಗ್ ಅವರು ರಿಲೀಸ್ ಮಾಡಿದ್ದಂತ ನಿಂತು ಹೋದ ಸಿನಿಮಾ ಯುವ ರಣಧೀರ ಕಂಠೀರವ ಸಿನಿಮಾದ ಗ್ಲಿಮ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಅದನ್ನ ನೋಡಿನೇ ಇವರ ಈ ಸಿನಿಮಾದ ಮೇಲೆ ಹೆಚ್ಚಿನ ನಿರೀಕ್ಷೆಗಳು ಹುಟ್ಟುಕೊಂಡಿವೆ. ಚಿತ್ರತಂಡ ಈ ಸಿನಿಮಾನ ಇದೇ ವರ್ಷ ರಿಲೀಸ್ ಮಾಡುವಂತ ಪ್ಲಾನ್ ಅನ್ನ ಹೊಂದಿದೆ. ಇನ್ನು ನಾವೆಲ್ಲರೂ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕಾಯ್ತಿರುವಂತ ಸಿನಿಮಾ ನಮ್ಮ ರಕ್ಷಿತ್ ಶೆಟ್ಟಿ ಅವರ ರಿಚರ್ಡ್ ಆಂಟನಿ ಸಿನಿಮಾ. ಉಳಿದವರು ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಹಾಗೂ ಸೀಕ್ವೆಲ್ ಆಗಿರುತ್ತೆ ಈ ಸಿನಿಮಾ. ಈಗಾಗಲೇ ರಿಲೀಸ್ ಆಗಿರುವಂತ ಟೀಸರ್ ಕೂಡ ಸಖತ್ತಾಗಿದೆ. ನಾನಂತೂ ಈ ಸಿನಿಮಾಗೋಸ್ಕರ ಯದ್ವಾ ಕಾಯ್ತಿದ್ದೇನೆ. ನೋಡೋಣ ರಕ್ಷಿತ್ ಈ ಸಿನಿಮಾನ ಈ ವರ್ಷ ಆದ್ರೂ ರಿಲೀಸ್ ಮಾಡ್ತಾರಂತ. ಸದಾ ಕಂಟೆಂಟ್ ಇರುವ ಸಿನಿಮಾಗಳನ್ನೇ ಆಯ್ಕೆ ಮಾಡಿಕೊಳ್ಳುವಂತ ವಿನಯ್ ರಾಜ್ಕುಮಾರ್ ಅವರ ನೆಕ್ಸ್ಟ್ ಲೈನ್ ಅಪ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಈಗಾಗಲೇ ಹಲವು ಬಾರಿ ನಿಂತು ಹೋಗಿದ್ದಂತ ಗ್ರಾಮಾಯಣ ಸಿನಿಮಾ ಒಳ್ಳೆ ನಿರ್ಮಾಪಕರ ಕೈಗೆ ಹೋಗಿದೆ. ಚಿತ್ರೀಕರಣ ಕೂಡ ಕಂಪ್ಲೀಟ್ ಆಗಿದೆ. ಇನ್ನೇನು ಈ ಸಿನಿಮಾದ ಅಫಿಷಿಯಲ್ ರಿಲೀಸ್ ಡೇಟ್ ಅನೌನ್ಸ್ ಆಗೋದೊಂದೇ ಬಾಕಿ ಇದೆ. ಈ ವರ್ಷ ರಿಲೀಸ್ ಆಗ್ತಿರುವಂತ ಇವರ ಮತ್ತೊಂದು ಸಿನಿಮಾ ಸಿಟಿ ಲೈಟ್ಸ್. ವಿಶೇಷ ಏನಂದ್ರೆ ಈ ಸಿನಿಮಾನ ದುನಿಯಾ ವಿಜಯ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವರ ಮಗಳು ಮೋನಿಶಾ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಚಿತ್ರತಂಡ ಈಗಾಗಲೇ ರಿಲೀಸ್ ಮಾಡಿರುವಂತ ಪೋಸ್ಟರ್ಸ್ ಕೂಡ ತುಂಬಾ ಡಿಫರೆಂಟ್ ಆಗಿದೆ. ಕಳೆದ ವರ್ಷವೇ ರಿಲೀಸ್ ಆಗಬೇಕಾಗಿದ್ದಂತ ಗುರುದತ್ತ ಗಾಣಿಗ ಅವರು ಡೈರೆಕ್ಟ್ ಮಾಡಿರುವಂತ ಕರಾವಳಿ ಸಿನಿಮಾ ಈ ವರ್ಷ ರಿಲೀಸ್ ಆಗುತ್ತೆ. ಚಿತ್ರದಲ್ಲಿ ಪ್ರಜ್ವಲ್ ದೇವರಾಜ್ ಅವರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವರು ಕೂಡ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದಾರೆ. ಈಗಾಗಲೇ ರಿಲೀಸ್ ಆಗಿರುವಂತ ಪೋಸ್ಟರ್ಸ್ ಸಿನಿಮಾದ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ನ ಕ್ರಿಯೇಟ್ ಮಾಡಿದೆ. ಶಾಕಾಹಾರಿ ಅಂತ ಒಳ್ಳೆಯ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಸಂದೀಪ್ ಸುಂಕದ್ ಅವರ ಮುಂದಿನ ಸಿನಿಮಾ ಪಬ್ಬಾರ್. ಈ ಸಿನಿಮಾದಲ್ಲಿ ಧೀರನ್ ರಾಜ್ಕುಮಾರ್ ಅವರು ನಟಿಸಿದ್ದು ಶಿವಣ್ಣ ಅವರು ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಈ ಚಿತ್ರದ ಬಹುತೇಕ ಕತೆ ಪಬ್ಬಾರ್ ಅನ್ನೋ ಪ್ರದೇಶದಲ್ಲಿ ನಡೆಯುತ್ತಂತೆ. ಆ ಕಾರಣದಿಂದ ಈ ಸಿನಿಮಾಗೆ ಅದೇ ಹೆಸರನ್ನ ಇಟ್ಟಿದ್ದಾರೆ. ನಾನು ಈ ವರ್ಷ ಕಾಯ್ತಿರುವಂತ ಥ್ರಿಲ್ಲರ್ ಸಿನಿಮಾಗಳ ಪೈಕಿ ಈ ಸಿನಿಮಾ ಕೂಡ ಒಂದು. ಉಪಾಧ್ಯಕ್ಷ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಅನಿಲ್ ಕುಮಾರ್ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಕಲ್ಟ್ ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ಈ ಸಿನಿಮಾದಲ್ಲಿ ಜೈದ್ ಖಾನ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ಧನಂಜಯ ಅವರ ಹೆಡ್ಬುಷ್ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಶೂನ್ಯ ಅವರ ಡೈರೆಕ್ಷನ್ ಅಲ್ಲಿ ಬರ್ತಿರುವಂತ ಸಿನಿಮಾ ರೋಸಿ. ಈ ಸಿನಿಮಾದಲ್ಲಿ ಬಹುತಾರಾಗಣವೇ ಇದೆ. ಲೂಸ್ ಮಾದ ಯೋಗಿ ಅವರು ಈ ಸಿನಿಮಾದಲ್ಲಿ ಹೀರೋ ಆಗಿ ಆಕ್ಟ್ ಮಾಡಿದ್ದಾರೆ. ರೀಸೆಂಟ್ ಆಗಿ ಈ ಸಿನಿಮಾದ ಬಗ್ಗೆ ಯಾವುದೇ ರೀತಿಯ ಸುದ್ದಿ ಇಲ್ಲ. ಆದಷ್ಟು ಬೇಗ ಸಿನಿಮಾ ಕಂಪ್ಲೀಟ್ ಮಾಡ್ಕೊಂಡು ರಿಲೀಸ್ ಕೂಡ ಆಗ್ಲಿ ಅಂತ ಕೇಳ್ಕೊತೀನಿ. ಸತೀಶ್ ನೀನಾಸೋಮ್ ಅವರ ಹಿಟ್ ಸಿನಿಮಾ ಅಯೋಗ್ಯ ಸಿನಿಮಾದ ಸೀಕ್ವೆಲ್ ಅಯೋಗ್ಯ 2 ಸಿನಿಮಾ ಕೂಡ ಇದೇ ವರ್ಷ ರಿಲೀಸ್ ಆಗ್ತಿದೆ. ಕಳೆದ ವರ್ಷ ಮಾದೇವ ಸಿನಿಮಾದ ಮೂಲಕ ಭರ್ಜರಿ ಹಿಟ್ ಪಡೆದ ವಿನೋದ್ ಪ್ರಭಾಕರ್ ಅವರು ಈ ವರ್ಷ ಬಲರಾಮನ ದಿನಗಳು ಸಿನಿಮಾ ಮೂಲಕ ತೆರೆಗೆ ಬರ್ತಿದ್ದಾರೆ. ಆ ದಿನಗಳು ಸಿನಿಮಾನ ಡೈರೆಕ್ಟ್ ಮಾಡಿದಂತ ಚೈತನ್ಯ ಅವರು ಈ ಸಿನಿಮಾನ ಡೈರೆಕ್ಟ್ ಮಾಡ್ತಿದ್ದಾರೆ. ಈಗಾಗಲೇ ಚಿತ್ರೀಕರಣ ಕಂಪ್ಲೀಟ್ ಆಗಿದ್ದು ರಿಲೀಸ್ ಡೇಟ್ ಅನೌನ್ಸ್ ಮಾಡೋದೊಂದೇ ಪೆಂಡಿಂಗ್ ಇದೆ. ಜಯರಾಜ್ ಹಾಗೂ ಕೊತ್ವಾಲ್ರ ನಂತರ ಬೆಂಗಳೂರಿನ ಭೂಗತ ಜಗತ್ತಿನಲ್ಲಿ ಕೇಳಿ ಬರ್ತಿದ್ದಂತ ಮತ್ತೊಂದು ಹೆಸರೇ ಈ ಬಲರಾಮ. ಇಲ್ಲಿವರೆಗೂ ಈತನ ಕುರಿತಾಗಿ ಯಾವ ಸಿನಿಮಾ ಕೂಡ ಬಂದಿಲ್ಲ. ನೋಡೋಣ ಈ ಬಲರಾಮನ ದಿನಗಳು ಸಿನಿಮಾ ಆ ದಿನಗಳು ಸಿನಿಮಾದ ರೀತಿಯೇ ಹೆಸರು ಮಾಡುತ್ತಾ ಅಂತ. ಅಫಿಷಿಯಲಿ ಯುವರಾಜ್ ಕುಮಾರ್ ಅವರ ಯಾವ ಸಿನಿಮಾ ಕೂಡ ಇನ್ನೂ ಅನೌನ್ಸ್ ಆಗಿಲ್ಲ. ಕಳೆದ ವರ್ಷ ಸೂರ್ಯ ಅವರ ಜೊತೆ ಅನೌನ್ಸ್ ಆದ ಸಿನಿಮಾ ನಿಂತೋಯ್ತು. ಈ ವರ್ಷ ಮತ್ತೆ ಅದೇ
ಸಿನಿಮಾನ ಪುನರಾರಂಭಿಸ್ತಾರಾ ಅಥವಾ ಹೊಸ ಸಿನಿಮಾದ ಘೋಷಣೆ ಮಾಡ್ತಾರಾ ಅನ್ನೋದನ್ನ ನೋಡ್ಬೇಕು. ಕಿಚ್ಚ ಸುದೀಪ್ ಅವರ ಸೋದರಳಿಯ ಸಂಚಿತ್ ಅವರ ಮ್ಯಾಂಗೋ ಪಚ್ಚ ಸಿನಿಮಾ ಈ ಸಂಕ್ರಾಂತಿಗೆ ರಿಲೀಸ್ ಆಗ್ತಿದೆ. ಈ ಸಿನಿಮಾ ಮೇಲೂ ಕೂಡ ಒಂದಷ್ಟು ನಿರೀಕ್ಷೆಗಳಿವೆ. ಲವ್ ಮಾಕ್ಟೇಲ್ 1 and 2 ಸಿನಿಮಾಗಳ ಮೂಲಕ ಸಕ್ಸಸ್ ಪಡೆದಂತ ಡಾರ್ಲಿಂಗ್ ಕೃಷ್ಣ ಅವರು ಲವ್ ಮಾಕ್ಟೇಲ್ 3 ಸಿನಿಮಾನ ಈ ವರ್ಷ ರಿಲೀಸ್ ಮಾಡ್ತಿದ್ದಾರೆ. ಈ ಹಿಂದಿನ 2 ಸಿನಿಮಾಗಳಿಗೆ ಸಿಕ್ಕಂತ ಸಕ್ಸಸ್ ಈ ಸಿನಿಮಾಗೂ ಕೂಡ ಸಿಕ್ಕುತ್ತಾ ಅಂತ ನೋಡೋಣ. ಶಿವಾಜಿ ಸುರತ್ಕಲ್ ಸಿನಿಮಾಗಳ ಮೂಲಕ ಜನರ ಮೆಚ್ಚುಗೆಯನ್ನ ಪಡೆದಂತ ನಿರ್ದೇಶಕ ಆಕಾಶ್ ಶ್ರೀವಾಸ್ತವ ಅವರ ಮುಂದಿನ ಸಿನಿಮಾ ಡೈಜಿ. ಈ ಸಿನಿಮಾದಲ್ಲೂ ಕೂಡ ರಮೇಶ್ ಅರವಿಂದ್ ಅವರೇ ನಾಯಕನಾಗಿ ನಟಿಸಿದ್ದಾರೆ. ಇದೊಂದು ಸೈಕಲಾಜಿಕಲ್ ಹಾರರ್ ಥ್ರಿಲ್ಲರ್ ಸಿನಿಮಾ ಆಗಿದ್ದು ಈ ಸಿನಿಮಾಗಾಗಿ ಥ್ರಿಲ್ಲರ್ ಮೂವಿ ಲವರ್ಸ್ ಕಾಯ್ತಿದ್ದಾರೆ. ಉಪೇಂದ್ರ ಅವರ ಸಾಲು ಸಾಲು ಸಿನಿಮಾಗಳು ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡು ಡಬ್ಬದಲ್ಲೇ ಉಳಿದಿವೆ. ಅವುಗಳಲ್ಲಿ ಪ್ರಮುಖವಾಗಿ ರಕ್ತ ಕಾಶ್ಮೀರ, ಬುದ್ಧಿವಂತ 2, ತ್ರಿಶೂಲಂ ಈ 3 ಸಿನಿಮಾಗಳ ಶೂಟಿಂಗ್ ಕಂಪ್ಲೀಟ್ ಆಗಿ ಹಲವು ವರ್ಷಗಳೇ ಕಳೆದಿವೆ. ಅದರಲ್ಲೂ ರಕ್ತ ಕಾಶ್ಮೀರ ಸಿನಿಮಾ ಅಂತೂ 2008 ಅಲ್ಲೇ ಕಂಪ್ಲೀಟ್ ಆಗಿದೆ. ಅಟ್ಲೀಸ್ಟ್ ಈ ವರ್ಷ ಆದ್ರೂ ಈ ಸಿನಿಮಾಗಳಿಗೆ ಬಿಡುಗಡೆ ಭಾಗ್ಯ ಸಿಕ್ಕುತ್ತಾ ಅಂತ ನೋಡೋಣ. ಇನ್ನು ಉಪೇಂದ್ರ ಅವರ ಭಾರ್ಗವ ಸಿನಿಮಾ ಇದೇ ವರ್ಷ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದೆ. ಈ ಸಿನಿಮಾನ ಹಿರಿಯ ನಿರ್ದೇಶಕ ನಾಗಣ್ಣ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ. ಇವಿಷ್ಟೇ ಅಲ್ಲದೆ ಕರ್ವಾ ನವನೀತ್ ಅವರ ಜೊತೆಗೆ ಒಂದು ಸ್ಪೋರ್ಟ್ಸ್ ಡ್ರಾಮಾ ಮೂವಿಯನ್ನ ಮಾಡ್ತಿದ್ದಾರೆ. ನಮ್ಮೇರಲ್ಲಿ ಒಂದಿನ ಸಿನಿಮಾನ ಡೈರೆಕ್ಟ್ ಮಾಡಿದಂತ ಅರವಿಂದ್ ಕೌಶಿಕ್ ಅವರ ಜೊತೆಗೆ ನೆಕ್ಸ್ಟ್ ಲೆವೆಲ್ ಅನ್ನೋ ಮೂವಿಯನ್ನ ಕೂಡ ಮಾಡ್ತಿದ್ದಾರೆ. ಈ 2 ಸಿನಿಮಾಗಳು ಶೂಟಿಂಗ್ ಹಂತದಲ್ಲಿದ್ದು ಇದೇ ವರ್ಷ ರಿಲೀಸ್ ಆದ್ರೂ ಆಗ್ಬೋದು. ಇನ್ನು ಈ ವರ್ಷ ಕನ್ನಡದಲ್ಲಿ ರಿಷಬ್ ಶೆಟ್ಟಿ ಅವರ ಯಾವುದೇ ಸಿನಿಮಾ ಅನೌನ್ಸ್ ಆಗಿಲ್ಲ. ಆದ್ರೆ ತೆಲುಗಿನಲ್ಲಿ ಜೈ ಹನುಮಾನ್ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆಗಳಿವೆ. ಈ ಸಿನಿಮಾ ಕನ್ನಡ ಸೇರಿ ಹಲವು ಭಾಷೆಗಳಿಗೆ ಡಬ್ಬಿಂಗ್ ಕೂಡ ಆಗುತ್ತೆ. ಹಾಗೆ ಯಶ್ ಅವರ ರಾಮಾಯಣ ಸಿನಿಮಾ ಕೂಡ ಇದೇ ವರ್ಷ ತೆರೆಗೆ ಬರುವ ಸಾಧ್ಯತೆಗಳಿವೆ. ಇವುಗಳನ್ನ ಹೊರತುಪಡಿಸಿ ಇನ್ನು ಹಲವು ಸಿನಿಮಾಗಳು ಈ ವರ್ಷ ಅನೌನ್ಸ್ ಆಗಿ ರಿಲೀಸ್ ಕೂಡ ಆಗ್ಬಹುದು. ಸೊ ಇದಾಗಿರುತ್ತೆ 2026ರ ಕನ್ನಡದ ಮೋಸ್ಟ್ ಆಂಟಿಸಿಪೇಟೆಡ್ ಸಿನಿಮಾಗಳ ಪಟ್ಟಿ. ಲಿಸ್ಟ್ ಅಲ್ಲಿ ಯಾವ್ದಾದ್ರು ಸಿನಿಮಾದ ಹೆಸರನ್ನ ಬಿಟ್ಟಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.